ವಾರ್ತೆಗಳ ವಿವರ. ಕಾಂಗ್ರೆಸ್ನಲ್ಲಿ ಅತೃಪ್ತ ಆತ್ಮಗಳೇ ತುಂಬಿದ್ದು ಅವರನ್ನ ತೃಪ್ತಿಪಡಿಸಲು ಆಗೋದಿಲ್ಲ ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಟೀಕಿಸಿದ್ದಾರೆ. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಪುಟ ಘೋಷಣೆಯಾದ ಬಳಿಕ ಈಗಾಗಲೇ ಅಸಮಾಧಾನ ಭುಗಿಲೆದಿದೆ. ಮೊದಲ ವಿಕೆಟ್ ಪತನವಾಗಿದೆ. ನಾನು ಹೇಳೋದಿಲ್ಲ, ರಾಮಲಿಂಗಾರೆಡ್ಡಿ ರಾಜೀನಾಮೆ ಅವರ ವೈಯಕ್ತಿಕ ನಿರ್ಧಾರ ಇರಬಹುದು. ಆದ್ರೆ ಈ ಸರ್ಕಾರ 2 ವರ್ಷ ಅಧಿಕಾರದಲ್ಲಿರುತ್ತದೆ ಎಂಬ ವಿಶ್ವಾಸ ನನಗಿಲ್ಲ. ಎಲ್ಲರೂ ಮಂತ್ರಿ ಪದವಿಯ ಆಕಾಂಕ್ಷಿಗಳು ಇದ್ದಾರೆ. ಅಭಿವೃದ್ಧಿ ಮರೀಚಿಕೆ ಆಗಿದೆ. ರಾಜ್ಯದಲ್ಲಿ ಹಲವಾರು ಗಂಭೀರ ಸಮಸ್ಯೆಗಳಿವೆ. ಈ ಸಂದರ್ಭದಲ್ಲಿ ಮಂತ್ರಿ ಪದವಿಯ ಕಿತ್ತಾಟ ಈ ಸರ್ಕಾರವನ್ನ ಉಳಿಸೋದಿಲ್ಲ ಎಂದರು. ಇನ್ನು ನೀವು ಯಾವಾಗ ಬಿಜೆಪಿ ಸೇರ್ತೀರೆಂಬ ಪ್ರಶ್ನೆಗೆ ಕಾಲ ಬರಲಿ ನೋಡೋಣ, ನಾನು ಕಾಯ್ತಾ ಇದ್ದೇನೆ ಅಂತ ಹೇಳಿದ್ರು. ಇದು ಸರ್ಕಾರದ ಮೊದಲನೇ ವಿಕೆಟ್ ಪತನ ಅಂತ ಅಷ್ಟಕ್ಕೆ ಸೀಮಿತ ಅಲ್ಲ. ಇದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಅತೃಪ್ತ ಆತ್ಮಗಳು ತುಂಬಾ ಇದ್ದಾವೆ. ಈ ಅತೃಪ್ತ ಆತ್ಮಗಳನ್ನ ತೃಪ್ತಿಪಡಿಸೋದಕ್ಕೆ ಯಾವ ವ್ಯಕ್ತಿಗಳ ಕೈಲಾಗ್ಲಿ, ಮುಖ್ಯಮಂತ್ರಿಗಳ ಕೈಲಾಗ್ಲಿ, ಆ ರಾಜ್ಯದ ಅಧ್ಯಕ್ಷರ ಕೈಲಾಗ್ಲಿ ಆಗಲ್ಲ. ಮತ್ತು ರಾಮಲಿಂಗಾರೆಡ್ಡಿ ರಾಜೀನಾಮೆ ಅವರೇ ವೈಯಕ್ತಿಕವಾಗಿ ತೀರ್ಮಾನ ತಗೊಂಡಿರಂತ ರಾಜೀನಾಮೆ ಮಾಡಲಾಗಿದೆ. ಇವ್ರ ಹಿಂದೆ ಯಾರಿದ್ದಾರೆ ಇದು ಬರುವಂತ ದಿನಗಳು ಗೊತ್ತಾಗುತ್ತೆ. ಇದು ಈ ಸರ್ಕಾರದ ಮೊದಲನೇ ವಿಕೆಟ್ ಪತನ ಅನ್ನೋದಕ್ಕಿಂತನೂ ಸರ್ಕಾರ ಇದ್ರ ಮುಖಾಂತರ ಪತನ ಆಗುತ್ತೆ. ಪೂರ್ಣ 2 ವರ್ಷ ಈ ಸರ್ಕಾರ ಇರುತ್ತೆ ಅನ್ನೋಂಥ ನಂಬಿಕೆ ನನಗಂತೂ ಇಲ್ಲ. ಎಲ್ಲ ಹಿಂದುತ್ವವಾದಿಗಳು ಇವತ್ತು ಜಾಗೃತಿ ಆಗಬೇಕು. ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಬರಬಹುದು. ಹಿಂದುತ್ವವಾದಿ ಸರ್ಕಾರ ರಾಜ್ಯದಲ್ಲಿ ಬರಬೇಕು. ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕು. ಇದು ನನ್ನ ಆಸೆ.